ಸೋಲೋ ಟ್ರಿಪ್ ಅಡ್ವಾಂಟೇಜ್ ಏನು ಅಂದರೆ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ, ಯಾವ ಮಾರ್ಕೆಟ್ ಬೇಕೋ ಅಲ್ಲಿ, ಯಾವ ಪ್ಲೇಸ್ ಬೇಕೋ ಅಲ್ಲಿ ಸುಮ್ಮನೆ ಈ ಥರ ತಿರ್ತಿರ್ಬೋದು. ಹೆಣ್ಣು ನೋಡೋಕ್ಕೆ ಅಂತ ಹೋದಾಗ ಅವ್ರು ಕೊಟ್ಟಿರೋ ಉಪ್ಪಿಟ್ಟನ್ನ ತಿಂದು ಬಾಳೆಹಣ್ಣು ಟೀ ಕುಡಿಯೋದು ಬೇಡ ಅಂತ ಯೋಚನೆ ಮಾಡ್ತಿರುವಾಗ ಆಂಟಿ ಕೊತ್ತಂಬರಿ ಇದೆಯಾ ಅಂತ ಕೇಳ್ಕೊಂಬರೋ ಪಕ್ಕದ ಮನೆ ಹುಡುಗಿ ಮೇಲೆ ಲವ್ ಆಗೋ ರೀತಿ ಇಡೀ ಊಟಿ ಸೆಂಟ್ರಲ್ನ ತಿರುಗಾಡಿದ ನನಗೆ ಮನಸ್ಸಿಗೆ ತುಂಬ ಇಷ್ಟ ಆಗಿದ್ದ ಪ್ಲೇಸ್ನ ತೋರಿಸ್ತೀನಿ ಬನ್ನಿ. ಊಟಿನ ನೋಡೋಕ್ಕೆ 3 ದಿನ ಸಾಕು. ಈ ವಿಡಿಯೋದಲ್ಲಿ ಊಟಿ ಟು ಪೈಕಾರ ರೂಟಲ್ಲಿ ಸಿಗೋ ಪ್ಲೇಸಸ್ನ ನೋಡೋಣ. ಸೊ ಇದು ವಿನ್ಲಾಕ್ ಡೌನ್ ಅಂತೇಳಿ ಊಟಿಯಲ್ಲಿ ಇನ್ನೊಂದು ಶೂಟಿಂಗ್ ಸ್ಪಾಟು. ಸೊ ಇಲ್ಲಿ ತುಂಬ ಫಿಲ್ಮ್ಸ್ ಎಲ್ಲ ತೆಗೆದಿದ್ದಾರೆ. ಸೊ ಸೀನ್ರಿ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಈ ಮದುವೆ ಆಗಿರೋ ಹುಡುಗರು ಎಲ್ಲೋದ್ರೂ DP-ಗೋಸ್ಕರ ಮಗ ನನ್ನೊಂದು ಫೋಟೋ ಅಂತೇಳಿ ತಲೆ ತಿಂತಿರ್ತಾರಲ್ಲ, ಅವ್ರನ್ನೆಲ್ಲ ಇಲ್ಲಿ ಕರ್ಕೊಂಬಂದು ಒಂದು ಫೋಟೋ ಓಡಿಸಿ ಅಟ್ಲೀಸ್ಟ್ ಫೋಟೋದಲ್ಲಿರೋ ಬ್ಯಾಕ್ಗ್ರೌಂಡಿಗೋಸ್ಕರ ಹುಡುಗಿ ಓಕೆ ಅನ್ಬೋದು. ಸೊ ಊಟಿಲಿ ಇನ್ನೊಂದು ಪ್ರಾಬ್ಲಮ್ ಏನಂದರೆ ವಾಟರ್ ಬಾಟಲ್ ಎಲ್ಲ ಬ್ಯಾನ್ ಮಾಡಿದ್ದಾರೆ. 1/2 ಲೀಟ್ರು 1 ಲೀಟ್ರು ಬಾಟಲ್ ಸಿಗಲ್ಲ, ಸಿಕ್ಕರೆ 5 ಲೀಟ್ರ್ ವಾಟರ್ ಬಾಟಲ್ ಸಿಗುತ್ತೆ. ಸೊ ವಾಟರ್ ಬಾಟಲ್ ನೀವೇ ಮನೆಯಿಂದ ತರೋದು ಬೆಟರ್. ಸೊ ಸೈಟ್ ಸೀಯಿಂಗ್ನ ಶೇರ್ ಬಸ್ಸಲ್ಲೂ ಮಾಡ್ಬೋದು. ಬಟ್ ಪ್ರಾಬ್ಲಮ್ ಏನು ಅಂದರೆ ಅವರು ಒಂದು ಟೈಮ್ ಕೊಟ್ಟಿರ್ತಾರೆ, ಆ ಟೈಮಿಂಗಲ್ಲೇ ನೋಡಿ ನೀವು ವಾಪಸ್ ಹೋಗಬೇಕು, ಇಲ್ಲಾಂದರೆ ನಿಮ್ಗೆ ಬಿಟ್ಟು ಹೋಗ್ಬಿಡ್ತಾರೆ. ಬ್ರಿಟಿಷ್ ಕಾಲದಲ್ಲಿ ಕನ್ಸ್ಟ್ರಕ್ಷನ್ ಮತ್ತು ಪೇಪರ್ ಇಂಡಸ್ಟ್ರಿಗೋಸ್ಕರ ನೆಟ್ಟಂಥ ಸಣ್ಣ ಸಣ್ಣ ಗಿಡಗಳು ಈಗ ದೊಡ್ಡ ಮರಗಳಾಗಿದೆ. ಆ ಜಾಗದ ಹೆಸರು ಪೈನ್ ಫಾರೆಸ್ಟ್. ಈ ಪೈನ್ ಫಾರೆಸ್ಟಲ್ಲಿ ಒಂದೊಂದು ಮರದ ಹೈಟು 50ರಿಂದ 150 ಫೀಟ್ ಇರುತ್ತೆ. ಎಲ್ಲಿ ನೋಡಿದ್ರು ಉದ್ದ ಮರಗಳು, ಅದ್ರ ತಕ್ಕಂತೆ ಜನಗಳು. ಇಲ್ಲಿ ತುಂಬ ಫಿಲ್ಮ್ ಶೂಟಿಂಗ್ ಆಗಿದೆ. ಬಟ್ ನನಗೆ ಪರ್ಸನಲ್ ಆಗಿ ಏನು ಇಷ್ಟ ಆಯಿತು ಅಂದರೆ, ತಾನು ಎಷ್ಟೇ ಎತ್ತರ ಬೆಳೆದ್ರೂ ಒಂದು ಚೂರು ಅಹಾಮ್ ಇಲ್ದೇನೆ ಬಂದವರಿಗೆಲ್ಲ ನೆರಳು ಮತ್ತು ಫ್ರೆಶ್ ಆಕ್ಸಿಜನ್ ಕೊಟ್ಟಿರೋ ಈ ಮರಗಳೇ ಸಾಟಿ ಅಲ್ವಾ. ನೀವು ಸೀಸನ್ ಟೈಮಲ್ಲಿ ಊಟಿಗೆ ಬಂದರೆ ಬಿ ರೆಡಿ ಫಾರ್ ಟ್ರಾಫಿಕ್. ಈ ಊಟಿ ಟು ಪೈಕಾರ ರೂಟಲ್ಲಿ ನನ್ನ ಪರ್ಸನಲ್ ಫೇವ್ರೆಟ್ ಪ್ಲೇಸ್ ಬಂದು ಪೈಕಾರ ಬೋಟ್ ಹೌಸ್. ಈ ಲೇಕ್ ನೀಲಗಿರಿ ಫಾರೆಸ್ಟ್ ನಡುವೆ ಇದೆ. 170 ಫೀಟ್ ಡೀಪ್ ಕೂಡ ಇದೆ. ಇಲ್ಲಿ ಟೂರಿಸ್ಟ್ಗಳಿಗೆ ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟಿ ಇದೆ, ನಾರ್ಮಲ್ ಬೋಟಿಂಗು ಮತ್ತು ಮೋಟರ್ ಬೋಟಿಂಗು ಮತ್ತು ತಾರೀಫ್ನೆಲ್ಲ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ. ನಾವಿದ್ದ ಶೇರ್ ಬಸ್ಸಲ್ಲಿ 10 ಜನನೂ ಪ್ಲ್ಯಾನ್ ಮಾಡಿ 140 ರೂಪೀಸ್ ಪರ್ ಹೆಡ್ ಒಂದು ಮೋಟರ್ ಬೋಟ್ ತೊಗೊಂಡ್ವಿ. ನಾನು ಬಂದವರಿಗೆಲ್ಲ ಬನ್ನಿ ಸರ್ ಅಂತೇಳಿ ಮೋಟರ್ ಬೋಟಲ್ಲಿ ಹತ್ಸ್ಕೊಂಡೆ. ಆಮೇಲೆ ನೋಡ್ರೆ ನನಗೇನೆ ಜಾಗ ಇರಲಿಲ್ಲ. ಅಲ್ಲಿದ್ದ ಸೂಪರ್ವೈಸರು ಬನ್ನಿ ಸರ್ ನೀವು ಇಲ್ಲಿ ಕೂತ್ಕೊಳ್ಳಿ ಅಂತೇಳಿ ಮುಂದ್ಗಡೆನೆ ಕುಂದಿಸಿದ್ರು. ಹೇಗೆ ಟೈಟಾನಿಕ್ ಫಿಲ್ಮಲ್ಲಿ ಜಾಕ್ ಆ್ಯಂಡ್ ರೋಸ್ ತಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡ್ತಾರೋ ಹಾಗೆ ನಾನು ಈ ಸೀನಿಯರ್ ಸಿಟಿಸನ್ಗಳನ್ನೆಲ್ಲ ಹಾಕ್ಕೊಂಡು ನನ್ನ ಪ್ರಯಾಣನ ಸ್ಟಾರ್ಟ್ ಮಾಡಿದೆ. ಈ ಜರ್ನಿ ತುಂಬ ಸ್ಪೆಷಲ್ ಆಗಿತ್ತು, ಪೀಸ್ಫುಲ್, ಕಾಮ್. ಬೇಡ ಅಂದ್ರೂ ನನ್ನ ಬಾಚಿ ತಬ್ಬಿಕೊಳ್ತಿದ್ದ ಈ ನದಿಯ ತಣ್ಣನೆಯ ಗಾಳಿ, ಆಗಾಗ ಬಂದು ಮುತ್ತಿಟ್ಟು ಹೋಗುತ್ತಿದ್ದ ಸೂರ್ಯನ ಕಿರಣಗಳು. ನನಗೆ ಗೊತ್ತಿಲ್ಲ ಈ ನದಿ ಸೈಲೆನ್ಸ್ಗೋ ಅಥವಾ ಈ ಮೋಟರ್ ಬೋಟ್ ಸೌಂಡಿಗೋ ಕಣ್ಮುಚ್ಚಿದೆ, ಒಂದು ಜಂಪ್ ನಿದ್ದೆಗೆ ಜಾರದೆ. ಆದರೆ ಈ ಸ್ಪೀಡ್ ಬೋಟಿಂಗ್ ಅವ್ರು ಒಂದು ರೋದ್ನೆ ಕೊಡ್ತಾರೆ. ಇವ್ರು ಹೋಗೋ ಸ್ಪೀಡಿಗೆ ನಮ್ಮ ಸೀನಿಯರ್ ಸಿಟಿಸನ್ ಬೋಟೇ ಅಲ್ಲಾಡ್ತಿರುತ್ತೆ. ನಿಮಗೆಲ್ಲ ನಾನು ಮೈಸೂರು ವೀಲಾಗಲ್ಲಿ ನಮ್ಮ ಹುಡುಗಿ ಬಗ್ಗೆ ಒಂದು ವಿಷಯ ಹೇಳಿದ್ನಲ್ಲ, ಅದೇ ರೀತಿ ಯಾರಿಗೂ ಗೊತ್ತಾಗಲಿಲ್ಲ. ನನಗೆ ವರ್ಷಕ್ಕೊಂದು 3 ಸರಿ ನಮ್ಮ ಹುಡುಗಿನ ಮೀಟ್ ಮಾಡ್ತಿರ್ತೀನಿ. ನನಗೆ ಅವಳಿಗೆ ತುಂಬ ಇಷ್ಟ ಆಗೋದು ಅವಳ ಸೌಂದರ್ಯ ಮತ್ತು ಸಮುದ್ರದಂತೆ ಇರೋ ಅವಳ ಮೌನ. ಅವಳ ಹೆಸರು ಪ್ರಕೃತಿ ಅಂತ. ನೀವು ಸರಿ ನೋಡಿ. ನೀವು ಇಷ್ಟ ತನಕ ನೋಡಿದ್ದು ಲೆಫ್ಟ್ ಸೈಡಲ್ಲಿ ಇದ್ದ ಪ್ರಕೃತಿ. ನನ್ನ ರೈಟ್ ಸೈಡಲ್ಲಿ ಒಂದು ಹುಡುಗಿ ಟಿಕೆಟ್ ಬುಕ್ ಮಾಡ್ಕೊಂಡು ಕೂತ್ಕೊಂಡಿದ್ದು, ಅವಳ ಹೆಸರು ಪ್ರಕೃತಿ ಅಂತೇಳಿ. ಊಟಿ ಬರೋವರೆಗೂ ಅವಳೇ ನಾನು ಮಾತಾಡ್ತೀನಿ ಅಂತ ಕಾಯ್ತಾ ಇದ್ದೆ. ಊಟಿ ಬಂತು, ಅವಳು ಇಳಿದೋದು, ನಾನು ಇಳಿದು ತಿರ್ಗ. ಅವಳನ್ನ ನಾನು ಮತ್ತೆ ನೋಡಿದ್ದು ಪೈಕಾರ ವಾಟರ್ ಫಾಲ್ಸ್ ಕ್ಯೂಲಿ. ಅವಾಗ ಗೊತ್ತಾಯ್ತು ಭೂಮಿ ಎಷ್ಟು ಚಿಕ್ಕದು ಅಂತೇಳಿ. ಅವಳು ನನ್ನ ನೋಡ್ತಾ ಸ್ಮೈಲ್ ಮಾಡಿ ಹಾಯ್ ಬರೋ ಅಂದ್ಲು. ನಾನು ಹಾಯ್ ಸಿಸ್ಟರ್ ಅಂದೆ. ನಾನು ದೊಡ್ಡ ಫಾಲ್ಸ್ ಇದೇನೋ ಅಂತ ನೋಡೋಣ ಅಂತ ಕೆಳಗಡೆ ಇಳಿದು ಓಡ್ತಾ ಇದ್ದೆ. ಅವಾಗ ಯಾರೊಬ್ರು ಕನ್ನಡದವ್ರ ಅಜ್ಜ ಸಿಕ್ಕು, ಏನಿಲ್ಲಪ್ಪ ಒಳ್ಳೆ ಹುಚ್ಚ ಒಯ್ದಂಗೆ ಹೋಯ್ತಾ ಇದೆ ಅಂತ ಹೇಳಿದ್ರು. ಅದಕ್ಕೆ ನಾನು ಕೆಳಗಡೆ ಇಳಿಯೋಕೆ ಹೋಗಿಲ್ಲ. ಮಳೆಗಾಲದಲ್ಲಿ ಬಂದರೆ ನಿಮಗೆ ಒಳ್ಳೆ ವ್ಯೂ ಸಿಗ್ಬೋದು. ಸೊ ಇದು ಗೋಲ್ಫ್ ಅನ್ನೋದು ಇದು 3 ಗಂಟೆ ಬೇಕಂತೆ ತಿರುಗಿ ಫುಲ್ ಇದೆಲ್ಲ ನೋಡ್ಕೊಂಬರೋದಕ್ಕೆ 3 ಗಂಟೆ ಬೇಕಂತೆ. ಇಲ್ಲಿ ಸೊಸೈಟಿ ಮೆಂಬರ್ಸ್ ಇದ್ದಾರಲ್ಲ, ಅವರು ಮೆಂಬರ್ಶಿಪ್ಪಲ್ಲಿ ಆಟ ಆಡ್ತಾರೆ. ಮತ್ತು ತುಂಬ ಫಿಲ್ಮ್ಸ್ಗಳನ್ನೆಲ್ಲ ತೆಗ್ದಿದ್ದಾರೆ ಇಲ್ಲಿ, ಹಿಂದಿ, ಮಲಯಾಳಂ, ತಮಿಳು, ತೆಲುಗು ಎಲ್ಲ. ಸೊ ಇದಿಷ್ಟು ಊಟಿ ಟು ಪೈಕಾರ ಫಾಲ್ಸಲ್ಲಿ ಸಿಗೋ ಫೇಮಸ್ ಪ್ಲೇಸಸ್ಗಳು. ಐ ಹೋಪ್ ಯು ಎಂಜಾಯ್ ದ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.